ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್, RSS ನ ಕೆಲವೊಂದು ಚಟುವಟಿಕೆಗಳನ್ನು ನಿರ್ಬಂಧ ಇರೋ ವಿಚಾರಕ್ಕೆ ಈ ಶಿವರಾಜ್ ತಂಗಡಿ ಅವ್ರಿಗೂ ಒಂದು ಹೇಳಿಕೆ ಕೊಡ್ತಾರೆ, ನೋಂದಣಿ ಆಗಲೇಬೇಕು, ಗೃಹ ಸಚಿವರು ಹೇಳ್ತಾರೆ ಬಿಡೋದಿಲ್ಲ ನಾವು. ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಅವಿವೇಕತನದಿಂದ ಕೆಲವರು ಮಾತನಾಡ್ತಾ ಇದ್ದಾರೆ, ವಿಶೇಷವಾಗಿ ಸಚಿವರುಗಳು ಕೂಡ ಗೃಹ ಸಚಿವರ ಆದಿಯಾಗಿ ಅವಿವೇಕತನದಿಂದ ಮಾತನಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ. ನಾನು ಮಾನ್ಯ ಗೃಹ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಏನಾದರೂ ಕೂಡ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳ ಏನಾರು ಆಗಿದ್ರೆ ಅದನ್ನು ತಿಳಿಸ್ಬೇಕಾಗ್ತದೆ, ರಾಜ್ಯದ ಜನಕ್ಕೂ ಕೂಡ ತಿಳಿಸ್ಬೇಕಾಗ್ತದೆ, ದೇಶದ ಜನತೆಗೂ ಕೂಡ ತಿಳಿಸ್ಬೇಕಾಗ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತೊಂದು ಲಕ್ಷಾಂತರ ಯುವಕರನ್ನು, ದೇಶಭಕ್ತರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ವಯಂ ಸೇವಕ ಸಂಘಟನೆ ಇದು. ಈ ರೀತಿ ನಿರಾಧಾರವಾಗಿ ಆರೋಪಗಳನ್ನು ಮಾಡುವಂಥದ್ದು ರಾಜ್ಯದ ಜನರಲ್ಲಿ ಒಂದು ರೀತಿ ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ಹಿಂದೂ ಕೂಡ ಜವಾಹರ್ಲಾಲ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲೂ ಕೂಡ 3 ಬಾರಿ RSS ಬ್ಯಾನ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೂ ಕೂಡ ಶಕ್ತಿಯುತವಾಗಿ ಬೆಳೆದಿದೆ ವಿನಃ 100 ವರ್ಷಗಳನ್ನು ಪೂರೈಸಿರುವಂಥದ್ದು. ಅದಂತೂ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡುವಂಥದ್ದು, ಅಧಿಕಾರ ಇದೆ ಅಂತೇಳಿ ಈ ರೀತಿ ಹಿಂಬಾಗಲಿನಿಂದ ಕಟ್ಟಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಿಂದ ಅವ್ರು ಏನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರ ಏನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲರಿ, ನಾನು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ಈ ನೆಲದ ಕಾನೂನಿನ ಅಡಿಯಲ್ಲಿ ಯಾವುದಾದ್ರೊಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಅನ್ನೋದಕ್ಕೆ ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಕಾನೂನು? ಯಾವ್ದಾರ ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತಕ್ಕಂಥ ಕಾನೂನೇನಿದೆ? ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಏನಂತದ್ದು ಕಂಡಿಡ್ತಿದ್ದೀರಿ ನೀವು? ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ 100 ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನು ಮಾಡೋದು ಬಿಟ್ಟು ಈ ರೀತಿ ಕಾಲಹರಣವನ್ನು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.